ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ದ ವಿಡಿಯೋ ಆಫ್ ಸ್ಟೆಪ್ 3 ಪರ್ಸನಾಲಿಟಿ ಡೆವಲಪ್ಮೆಂಟ್. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಸೀರೀಸ್ ನಲ್ಲಿ ಒಟ್ಟು 20 ವಿಡಿಯೋಗಳು ಬರ್ತವೆ. ಅದರಲ್ಲಿ ಸ್ಟೆಪ್ 1 ಸ್ಟೆಪ್ 2 ವಿಡಿಯೋಗಳು ಆಗಿದೆ. ಆ ಸ್ಟೆಪ್ 1 ಮತ್ತೆ ಸ್ಟೆಪ್ 2 ವಿಡಿಯೋ ನೋಡ್ಕೊಂಡು ಇದಕ್ಕೆ ಬನ್ನಿ, ಒಂದು ಕ್ಲಾರಿಟಿ ಸಿಗುತ್ತೆ, ನಿಮಗೆ ಸೀಕ್ವೆನ್ಸ್ ಅರ್ಥ ಆಗುತ್ತೆ. ಈ ಎರಡು ವಿಡಿಯೋಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದ್ದೀನಿ. ಅದನ್ನ ನೋಡ್ಕೊಂಡು ಈ ಸ್ಟೆಪ್ 3 ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಬನ್ನಿ. ಈಗ ಇಲ್ಲಿ ಕರ್ಣ ತನ್ನ ಪರ್ಸನಾಲಿಟಿಯನ್ನ ಡೆವಲಪ್ಮೆಂಟ್ ಮಾಡ್ಕೋಬೇಕು. ಎಲ್ಲಾ ಜನಗಳು ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೋ ಅಂತ ಹೇಳ್ತಾರೆ. ಆದ್ರೆ ಅದನ್ನ ಹೇಗ್ ಮಾಡ್ಕೋಬೇಕು ಅಂತಾನೆ ನಾವು ನಮ್ಗೆ ಯಾರು ಹೇಳೋದಿಲ್ಲ. ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ವಿಡಿಯೋನ 2 ಪಾರ್ಟ್ಗಳಲ್ಲಿ ತರ್ತೀನಿ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನ 2 ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡಿದ್ದೀನಿ. ಈ ಫಸ್ಟ್ ಪಾರ್ಟ್ ಅಲ್ಲಿ ಮೊದಲ 8 ಹಂತಗಳನ್ನ ಹೇಳ್ತೀನಿ. ಆಮೇಲೆ ಸೆಕೆಂಡ್ ಪಾರ್ಟ್ ಅಲ್ಲಿ ಉಳಿದ ಹಂತಗಳನ್ನ, ಒಟ್ಟು 14 ಹಂತಗಳನ್ನ ಹೇಳ್ತೀನಿ. ಚಾನಲ್ ಅನ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ನಾವು ಒಳ್ಳೇದನ್ನ ಶೇರ್ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ನಮ್ಗೆ. ಸೊ ಶೇರಿಂಗ್ ಈಸ್ ಕೇರಿಂಗ್ ಅನ್ನಂಗೆ ಪ್ಲೀಸ್ ಇದನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಈ ವಿಡಿಯೋನ ಸ್ವಲ್ಪ ಗಮನ ಇಟ್ಟು ಕೇಳೋಣ, ಯಾಕಂದ್ರೆ ಇದು ಎಲ್ಲಾ ಸನ್ನಿವೇಶಗಳಲ್ಲಿ ನಮ್ಗೆ ಅಡಾಪ್ಟ್ ಆಗುತ್ತೆ. ನೀವೇನಾದ್ರೂ ಬಿಸಿ ಇದ್ರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಮತ್ತೆ ನೆಕ್ಸ್ಟ್ ಫ್ರೀ ಟೈಮ್ ಅಲ್ಲಿ ತಪ್ಪದೆ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಕಾರಣ ಇಲ್ಲಿ ಒಬ್ಬ ಸೇಲ್ಸ್ ಮ್ಯಾನ್ ಆಗಿರ್ಬೋದು, ಅಥವಾ ಒಬ್ಬ ಸ್ಟೂಡೆಂಟ್ ಆಗಿರ್ಬೋದು, ಅಥವಾ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಅಥವಾ ಒಬ್ಬ ಗೌರ್ಮೆಂಟ್ ನೌಕರ ಆಗಿರ್ಬೋದು, ಅಂದ್ರೆ ಯಾವ್ದಾದ್ರು ಸೆಕ್ಟರ್ ಅಲ್ಲಿ ಜಾಬ್ ಮಾಡ್ತಿರ್ಬೋದು. ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನೋದು ಅವನಿಗೆ ಎಲ್ಲಾ ಕ್ಷೇತ್ರದಲ್ಲೂ ಅನುಕೂಲಕ್ಕೆ ಬರುತ್ತೆ. ಪರ್ಸನಾಲಿಟಿ ಅನ್ನೋದು ಎಲ್ಲಾ ಕಡೆ ಚೆಕ್ ಆಗುತ್ತೆ. ಎಲ್ಲಾ ಕಡೆ ಜನ ಕರ್ಣನ್ನೇ ನೋಡ್ತಿದ್ದಾರೆ. ಕರ್ಣನ ಸ್ಮಾರ್ಟ್ನೆಸ್ ಎಷ್ಟಿದೆ, ಎಷ್ಟು ಸ್ಕಿಲ್ಫುಲ್ ಆಗಿದ್ದಾನೆ, ಮತ್ತೆ ಎಷ್ಟು ನಾಲೆಡ್ಜ್ ಅನ್ನ ಹೊಂದಿದ್ದಾನೆ ಅಂತ. ಸೊ ಅವನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೋಬೇಕಾಗಿರೋದು ಈಗ ತುಂಬಾ ಎಸೆನ್ಷಿಯಲ್ ಇದೆ. ಸೊ ಬನ್ನಿ ತಡ ಮಾಡದೆ ಲೆಸನ್ ನಂಬರ್ 1 ಗೆ ಹೋಗೋಣ. ಎನ್ಹಾನ್ಸ್ ಪ್ರೆಸೆನ್ಸ್. ಎಲ್ಲದಕ್ಕಿಂತ ಮುಂಚೆ ಜನರಿಗೆ ಏನ್ ತಪ್ಪು ಮಾಡ್ತಾರೆ ಅಂದ್ರೆ, ಪರ್ಸನಾಲಿಟಿ ಅನ್ನೋದು ಲುಕ್ಸ್ ಗೆ ಸಮ ಅಂತ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಅದಕ್ಕೂ ಸಂಬಂಧನೇ ಇಲ್ಲ. ಅಂದ್ರೆ ನೀನು ಸ್ಮಾರ್ಟ್ ಆಗಿದ್ರೆ ನನ್ನ ಪರ್ಸನಾಲಿಟಿ ಚೆನ್ನಾಗಿದೆ ಅಂತ ಅಲ್ಲ. ಪರ್ಸನಾಲಿಟಿ ಈಸ್ ಈಕ್ವಲ್ ಟು ಪ್ರೆಸೆನ್ಸ್. ಹಾಗಾದ್ರೆ ಈ ಪ್ರೆಸೆನ್ಸ್ ನ ನಾವು ಹೇಗೆ ಇಂಪ್ರೂವ್ ಮಾಡೋದು? ಫಸ್ಟ್, ವಾಕ್ ಸ್ಟಡಿ ಅಂಡ್ ಟಾಲ್. ಇಲ್ಲಿ ಕರ್ಣ ಬೇಗ ನಡಿಬೇಕಾಗಿಲ್ಲ, ಮತ್ತೆ ನಿಧಾನಕ್ಕೂ ನಡಿಬೇಕಾಗಿಲ್ಲ. ಇಲ್ಲಿ ನಾವು ನಡಿಬೇಕಾದ್ರೆ ಒಂದು ಪೋರ್ಷನ್ ಇರಬೇಕು. ಆ ಪೋರ್ಷನ್ಸ್ ನ ಸ್ಪೀಡು ನಾರ್ಮಲ್ ಇರಬೇಕು, ಹಾಗೆ ನಡಿಬೇಕು. ಸೆಕೆಂಡ್, ಸ್ಪೀಕ್ ವಿತ್ ಕ್ಲಾರಿಟಿ. ನೀವ್ ಏನೇ ಹೇಳಿ ಕ್ಲಾರಿಟಿಯಿಂದ ಹೇಳಿ. ಅಂದ್ರೆ ನೀವು ನಿಧಾನಕ್ಕಾದ್ರೂ ಹೇಳಿ ಅಥವಾ ಜೋರಾಗಾದ್ರೂ ಹೇಳಿ, ಒಟ್ಟು ಕ್ಲಾರಿಟಿ ಇರಬೇಕು ಮಾತಾಡ್ಬೇಕಾದ್ರೆ. ಥರ್ಡ್, ಸ್ಮೈಲ್. ಸ್ಮೈಲ್ ತುಂಬಾ ಮುಖ್ಯವಾಗಿರುತ್ತೆ. ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಸ್ಮೈಲ್ ತುಂಬಾನೇ ಮುಖ್ಯ. ನೀವು ಯಾರಾದ್ರೂ ಕಂಡ ತಕ್ಷಣ ಐ ಕಾಂಟ್ಯಾಕ್ಟ್ ಮಾಡಿ. ಐ ಕಾಂಟ್ಯಾಕ್ಟ್ ಸರಿಯಾಗಿದ್ರೆ ಒಂದು ಲಿಟಲ್ ಬಿಟ್ ಸ್ಮೈಲ್ ಅನ್ನ ಮಾಡಿ. ಅಂದ್ರೆ ಅದು ಪಾಸಿಟಿವ್ನೆಸ್ ನ ತಂದ್ಕೊಡುತ್ತೆ. ಹಾಗಂತ ಯಾರಾದ್ರೂ ಕಂಡ ತಕ್ಷಣ ಜೋರಾಗಿ ನಗೋದು ಅಥವಾ ಫೇಕ್ ಸ್ಮೈಲ್ ಮಾಡೋದನ್ನ ಬಿಡ್ಬೇಕು. ಐ ಕಾಂಟ್ಯಾಕ್ಟ್ ಮತ್ತೆ ಜೆಂಟಲ್ ಸ್ಮೈಲು ತುಂಬಾ ಪಾಸಿಟಿವ್ನೆಸ್ ನ ತಂದ್ಕೊಡುತ್ತೆ. ಈ 4 ಅಂಶಗಳು ಸಡನ್ಲಿ ಒಬ್ಬ ಮನುಷ್ಯನನ್ನ ಹೈ ವ್ಯಾಲ್ಯೂ ಮ್ಯಾನ್ ಆಗಿ ಕ್ರಿಯೇಟ್ ಮಾಡುತ್ತೆ. ಈಗ ಲೆಸನ್ ನಂಬರ್ 2, ಬಿಹೇವಿಯರ್. ಹೌ ಹೈ ವ್ಯಾಲ್ಯೂ ಮ್ಯಾನ್ ಬಿಹೇವ್. ಹೈ ವ್ಯಾಲ್ಯೂ ಪರ್ಸನಾಲಿಟಿ ಲಕ್ಸುರಿ ಆಗಿರಲ್ಲ, ಅದೊಂದು ಪ್ಯಾಟರ್ನ್ ಆಗಿರುತ್ತೆ. ಬಿಹೇವಿಯರ್ ನಂಬರ್ 1, ದೇ ಡೋಂಟ್ ರಿಯಾಕ್ಟ್ ಫಾಸ್ಟ್. ಏನಾದ್ರೂ ಆದ್ರೆ ತಕ್ಷಣ ಅವ್ರು ಶಾಕ್ ಆಗೋದಿಲ್ಲ, ಪ್ಯಾನಿಕ್ ಆಗೋದಿಲ್ಲ. ಯಾಕೆ ಹಿಂಗಾಯ್ತು ಅಂತ ತಕ್ಷಣನೇ ಗಡಿಬಿಡಿ ಆಗೋದಿಲ್ಲ. ಸ್ಲೋ ಆಗಿ ಕಾಮ್ ಆಗಿ ರಿಯಾಕ್ಟ್ ಆಗ್ತಾರೆ. ಅದನ್ನ ನೀವು ಬೆಳೆಸ್ಕೊಳ್ಳಿ. ಪಾಯಿಂಟ್ 2, ಡೋಂಟ್ ಬೆಗ್ ಫಾರ್ ಅಟೆನ್ಷನ್. ಅವರು ಅಟೆನ್ಷನ್ ನ ಭಿಕ್ಷೆ ಬಿಡೋದಿಲ್ಲ. ಅಂದ್ರೆ ನೀವು ನನ್ನ ಮಾತು ಕೇಳಿ, ನಾನು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ಬೇಕು, ನನ್ನ ಮಾತುಗಳನ್ನೇ ಕೇಳಬೇಕು, ಆ ರೀತಿ. ಇಲ್ಲಿ ನೀವೆಷ್ಟು ನಿಮ್ಮ ಮುಂದಿರೋನ್ಗೆ ಅಟೆನ್ಷನ್ ಕೊಡ್ತೀರೋ ಅವನು ನಿಮ್ಗೆ ಅಷ್ಟೇ ಅಟೆನ್ಷನ್ ಅನ್ನ ಕೊಡ್ತಾನೆ. ನಾವು ಕೊಟ್ಟು ತಗೊಳ್ಳೋದನ್ನ ಕಲಿಬೇಕು. ಬಿಹೇವಿಯರ್ ನಂಬರ್ 3, ರೆಸ್ಪೆಕ್ಟ್ ಟೈಮ್. ಪಂಚುಯಾಲಿಟಿ ಒಂದು ಅತಿ ಮುಖ್ಯ ಅಂಶ ಆಗುತ್ತೆ ಒಬ್ಬ ಹೈ ವ್ಯಾಲ್ಯೂ ಮ್ಯಾನ್ ಅನ್ನಾಗಿ ಕ್ರಿಯೇಟ್ ಮಾಡೋದಕ್ಕೆ. ನೀವು ನಿಮ್ಮ ಮತ್ತೆ ನಿಮ್ಮ ಬೇರೆಯವರ ಟೈಮ್ ಕೂಡ ರೆಸ್ಪೆಕ್ಟ್ ಮಾಡ್ಬೇಕಾಗತ್ತೆ. ಬಿಹೇವಿಯರ್ ನಂಬರ್ 4, ಡೋಂಟ್ ಓವರ್ ಶೇರ್. ಎಲ್ಲದನ್ನು ಶೇರ್ ಮಾಡ್ಕೋಬೇಡಿ. ಎಲ್ಲದೂ ನಮ್ಮ ಬಗ್ಗೆ ಹೇಳ್ಕೊಳೋದು ಅಷ್ಟು ಒಳ್ಳೇದಲ್ಲ. ಮಿಸ್ಟ್ರಿ ಈಸ್ ಈಕ್ವಲ್ ಟು ಮ್ಯಾಗ್ನೆಟಿಸಮ್ ಅಂತಾರೆ. ಎಲ್ಲಾ ಸಮಯದಲ್ಲೂ ಎಲ್ಲರಿಗೂ ಅವೈಲೇಬಲ್ ಆಗ್ಬೇಡಿ, ಯಾಕಂದ್ರೆ ಜನ ನಮ್ಮನ್ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ತಗೊಂಡ್ಬಿಡ್ತಾರೆ. ಲೆಸನ್ ನಂಬರ್ 3, ಹೈ ವ್ಯಾಲ್ಯೂ ಕಮ್ಯುನಿಕೇಶನ್. ನಮ್ಮ ಕಮ್ಯುನಿಕೇಶನ್ ನಮ್ಮ ಕಂಟ್ರೋಲ್ ಅಲ್ಲಿದೆ. ನಮಗೆ ಸರಿಯಾಗಿ ಕಮ್ಯುನಿಕೇಶನ್ ಮಾಡೋದಕ್ಕೆ ಬರುತ್ತೆ, ನಮ್ಮ ಟೋನ್ ಅನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ ಅಂತಂದ್ರೆ ಅವನು ಒಬ್ಬ ಹೈ ಪರ್ಸನಾಲಿಟಿ ಮ್ಯಾನ್ ಆಗ್ತಾನೆ. ಕಮ್ಯುನಿಕೇಶನ್ ನಂಬರ್ 1, ಆಲ್ವೇಸ್ ಸ್ಪೀಕ್ ಇನ್ ಸ್ಟೇಟ್ಮೆಂಟ್. ನೀವು ಯಾರಿಗಾದ್ರೂ ಅಡ್ವೈಸ್ ಕೊಡ್ತಿದ್ದೀರಾ ಅಂದ್ರೆ ಕನ್ಫ್ಯೂಷನ್ಸ್ ಇಟ್ಕೊಂಡು ಅಡ್ವೈಸ್ ಅನ್ನ ಕೊಡಬೇಡಿ. ನಿಮ್ಮ ಮೈಂಡ್ ಅಲ್ಲಿ ಫಸ್ಟ್ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ, ಹಾಗೆ ಅವರಿಗೆ ಕ್ಲಿಯರ್ ಸ್ಟೇಟ್ಮೆಂಟ್ ರೂಪದಲ್ಲಿ ಅಡ್ವೈಸ್ ಅನ್ನ ಕೊಡಿ. ಆಗ ನಿಮ್ಮ ವ್ಯಾಲ್ಯೂ ಅವನ ಮುಂದೆ ಜಾಸ್ತಿ ಆಗ್ತಾ ಹೋಗುತ್ತೆ. ಕಮ್ಯುನಿಕೇಶನ್ ನಂಬರ್ 2, ಪೌಸಸ್ ಆರ್ ಪವರ್. ಸುಮ್ಮನೆ ಮಾತುಗಳನ್ನ ಸ್ಟಾರ್ಟ್ ಮಾಡ್ಬಿಡ್ಬೇಡಿ. ಅವನೇನು ಮಾತು ಮುಗಿಸೇ ಇರೋದಿಲ್ಲ, ಅಲ್ಲೇ ನೀವು ಮಾತನ್ನ ಸ್ಟಾರ್ಟ್ ಮಾಡಿರ್ತೀರಿ.
ಅದು ನಮ್ಮ ಇಂಪೇಷಂಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ನಾವು ಅವರಿಗೆ ರಿಪ್ಲೈ ಮಾಡೋದ್ರಲ್ಲಿ ಇರ್ತೀವಿ ಹೊರತು ಅವ್ನು ಏನ್ ಹೇಳ್ತಿದ್ದಾನೆ ಅನ್ನೋದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಲ್ಲ. ಯಾವತ್ತು ಮಾತಾಡುವಾಗ ಪೌಸ್ ಅನ್ನ ಕೊಡಿ, ಅವ್ನು ಏನ್ ಹೇಳ್ತಿದ್ದಾನೆ ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ಸರಿಯಾಗಿ ಆನ್ಸರ್ ಅನ್ನ ಮಾಡಿ. ಬೇಕಾದ್ರೆ ಸ್ವಲ್ಪ ಟೈಮ್ ತಗೊಂಡು ಆನ್ಸರ್ ಮಾಡಿ, ಬಟ್ ಕ್ಲಾರಿಟಿಯಲ್ಲಿ ಆನ್ಸರ್ ಮಾಡಿ. ಈ ಪೌಸು ಇಂಪ್ರೆಷನ್ ಅಲ್ಲಿ ಅತಿ ದೊಡ್ಡ ಬದಲಾವಣೆಯನ್ನ ತಂದ್ಕೊಡುತ್ತೆ. ಸೈಲೆನ್ಸ್ ಅಥಾರಿಟಿ ಬಿಲ್ಡ್ ಮಾಡುತ್ತೆ. ಲೆಸನ್ ನಂಬರ್ 4, ಬಾಡಿ ಲ್ಯಾಂಗ್ವೇಜ್. ನಿಮ್ಮನ್ನ ನೋಡಿದ ತಕ್ಷಣನೇ ಒಬ್ಬ ವ್ಯಕ್ತಿ 2 ನಿಮಿಷದಲ್ಲಿ ಈ ಇಂಪ್ರೆಷನ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅನ್ನ ನೋಡಿ ಅದನ್ನ ಹೇಗೆ ಇಂಪ್ರೂವ್ ಮಾಡ್ಕೊಳೋದು. ಪಾಯಿಂಟ್ ಫಸ್ಟ್, ದ 2 ಸೆಕೆಂಡ್ ಸ್ಮೈಲ್. ಯಾರನ್ನಾದ್ರೂ ನೋಡಿದ ತಕ್ಷಣ ಬೇಜಾರಲ್ಲಿ ಅಥವಾ ಫೇಕ್ ಸ್ಮೈಲ್ ಅಲ್ಲಿ ನೋಡಬೇಡಿ. ಹೇಗ್ ನೋಡ್ಬೇಕು ಅಂದ್ರೆ ನಾವು ನಮ್ಮ ಎಕ್ಸ್ ಅನ್ನ ನೋಡ್ದಂಗೆ ಒಂದು 2 ಸೆಕೆಂಡ್ ಸ್ಮೈಲ್ ಅನ್ನ ಕೊಡಿ, ಐ ಕಾಂಟ್ಯಾಕ್ಟ್ ಮಾಡಿ. ಪಾಯಿಂಟ್ 2, ಒಂದು ಓಪನ್ ಪೋರ್ಷನ್ ಅನ್ನ ಮೇಂಟೈನ್ ಮಾಡಿ. ನೀವು ನಿಮ್ಮನ್ನ ಬಂದ್ ಮಾಡ್ಕೋಬೇಡಿ, ಒಂದು ಕ್ರಾಸ್ ಪೋರ್ಷನ್ ಅಲ್ಲೂ ಕೂಡ ನಿಂತ್ಕೋಬೇಡಿ. ನೋಡಿದ ತಕ್ಷಣ ಮುಂದ್ಗಡೆ ಇರೋನು ನಿಮಗೆ ಅಪ್ರೋಚಬಲ್ ಆಗ್ಬೇಕು, ಆ ರೀತಿ ಪೋಸ್ಟರ್ ಅಲ್ಲಿ ನಿಂತ್ಕೊಳ್ಳಿ. ಪಾಯಿಂಟ್ ನಂಬರ್ 3, ರೆಸ್ಪಾನ್ಸ್. ಆ ವ್ಯಕ್ತಿ ಬಂದು ನಿಮ್ಮ ಹತ್ರ ಮಾತಾಡ್ತಿದ್ದಾನೆ ಅಂದ್ರೆ ನೀವು ಅವನಿಗೆ ಲೈಕ್ ಆಗಿದ್ದೀರಾ ಅಂತ ಅರ್ಥ. ಅವನು ಓಪನ್ ಆಗಿ ಮಾತಾಡೋದಕ್ಕೆ ನಿಮ್ಮ ಹತ್ರ ಇಷ್ಟಪಡ್ತಾನೆ. ಆ ರೀತಿ ಪೋಸ್ಟರ್ ಅನ್ನ, ಆ ರೀತಿ ಸೆಂಟಿಮೆಂಟ್ ಅನ್ನ ನೀವು ಅವರಲ್ಲಿ ಕ್ರಿಯೇಟ್ ಮಾಡ್ದಂಗಾಗುತ್ತೆ. ಅವನು ನಿಮ್ ಜೊತೆ ಜಾಸ್ತಿ ಟೈಮ್ ಕಳಿಬೇಕು ಅಂತ ಅವನಿಗೆ ಅನ್ಸುತ್ತೆ. ಆ ರೀತಿ ರೆಸ್ಪಾನ್ಸಿಬಲ್ ಆಗಿ ಇರ್ಬೇಕು. ಲೆಸನ್ ನಂಬರ್ 5, ದ ಕಾನ್ಫಿಡೆನ್ಸ್ ಟ್ರಯಾಂಗಲ್. ಕಾನ್ಫಿಡೆನ್ಸ್ ಹುಟ್ಟ ತಕ್ಷಣ ಬರೋದಿಲ್ಲ, ಕಾನ್ಫಿಡೆನ್ಸ್ ಅನ್ನ ಮಾಡ್ಬೇಕಾಗತ್ತೆ. ಕಾನ್ಫಿಡೆನ್ಸ್ ಈಸ್ ಈಕ್ವಲ್ ಟು ಪ್ರಿಪರೇಷನ್, ಪ್ರಾಕ್ಟೀಸ್ ಅಂಡ್ ಪ್ರೂಫ್. ಅದರಲ್ಲಿ ಪಾಯಿಂಟ್ 1, ಪ್ಲಾನಿಂಗ್. ನೀವು ನಿಮ್ಮ ಮೀಟಿಂಗ್ ಅನ್ನ ಅಥವಾ ನೀವು ಯಾರ ಹತ್ರ ಹೋಗಿ ಯಾವ ಕೆಲಸಕ್ಕಾಗಿ ಹೋಗಿದ್ದೀರಿ ಆ ಪಾಯಿಂಟ್ ಅನ್ನ ನಾವು ಪ್ಲಾನಿಂಗ್ ಮಾಡ್ಕೋಬೇಕು. ಯಾರ ಹತ್ರ ಹೋಗಿ ಹೇಗ್ ಮಾತಾಡ್ಬೇಕು, ಏನೆಲ್ಲ ಹೇಳ್ಬೇಕು ನಾನು ಅನ್ನೋದನ್ನ ಮೊದಲೇ ನೀವು ಡಿಸೈಡ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಅಲ್ಲಿ ಹೋಗಿ ನಾವು ಅರ್ಧಂಬರ್ಧ ಹೇಳೋದು, ನಮ್ಮ ಅರ್ಧಂಬರ್ಧ ಕೆಲಸ ಆಗೋದು, ಅವರಿಗೆ ನಮ್ಮ ಅರ್ಧಂಬರ್ಧ ಇಷ್ಟ ಆಗದೆ ನಮ್ಮ ಕೆಲಸಗಳನ್ನು ನಿಲ್ಸೋ ಚಾನ್ಸಸ್ಗಳು ತುಂಬಾ ಇರ್ತವೆ. ಸೊ ಏನೇ ಮಾಡ್ಬೇಕಂದ್ರೆ ಒಂದು ಪ್ಲಾನ್ ಮಾಡಿ, ಆ ಪ್ಲಾನ್ ಇಂದ ಎಕ್ಸಿಕ್ಯೂಟ್ ಮಾಡಿ. ಸೆಕೆಂಡ್ ಪಾಯಿಂಟ್, ಪ್ರಾಕ್ಟೀಸ್. ನಾವಿದನ್ನ ದಿನ 5 ನಿಮಿಷ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು. ನಾನು ಆಗ್ಲೇನೆ ಹೇಳಿದೆ, ಕಾನ್ಫಿಡೆನ್ಸ್ ಹುಡ್ದಾಗೆ ಬರಲ್ಲ, ಅದನ್ನ ಮಾಡ್ಬೇಕಾಗತ್ತೆ ಅಂತ. ನಾವು ಎಷ್ಟು ಪ್ರಾಕ್ಟೀಸ್ ಅನ್ನ ಮಾಡ್ತೀವೋ ಅಷ್ಟು ಕಾನ್ಫಿಡೆನ್ಸ್ ಅನ್ನ ನಾವು ಬಿಲ್ಡ್ ಮಾಡ್ಕೋತೀವಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಅದಕ್ಕೆ ಹೇಳ್ತಾರೆ. ಥರ್ಡ್ ಪಾಯಿಂಟ್, ಪ್ರೂಫ್. ನೀವು ನಿಮ್ಮ ಚಿಕ್ಕ ಚಿಕ್ಕ ಗೆಲುವುಗಳನ್ನ ರಿಜಿಸ್ಟರ್ ಮಾಡಿ, ಇದರಿಂದ ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಲೆಸನ್ ನಂಬರ್ 6, ಮೆಂಟಲ್ ಸ್ಟ್ರೆಂತ್ ಅಂಡ್ ಎಮೋಷನಲ್ ಕಂಟ್ರೋಲ್. ನೀವು ಮೆಂಟಲಿ ಸ್ಟೇಬಲ್ ಇಲ್ಲ ಅಂತಂದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ, ನಿಮ್ಮ ಕಮ್ಯುನಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಸೊ ಅದನ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅಂದ್ರೆ, ಟೆಕ್ನಿಕ್ ನಂಬರ್ 1, 5 ಸೆಕೆಂಡ್ ರೂಲ್. ಅಂದ್ರೆ ನಾವು ಏನನ್ನಾದ್ರೂ ಹೇಳೋದಕ್ಕಿಂತ ಮುಂಚೆ 5 ಸೆಕೆಂಡ್ ಸ್ವಲ್ಪ ಥಿಂಕ್ ಮಾಡಿ ಹೇಳೋದು ಬೆಟರ್ ಆಗುತ್ತೆ. ಟೆಕ್ನಿಕ್ 2, ಡೋಂಟ್ ಪರ್ಸನಲೈಸ್ ಎವ್ರಿಥಿಂಗ್. ಹೈ ವ್ಯಾಲ್ಯೂ ಮನುಷ್ಯನಿರ್ತಾರೆ, ಅವರು ಚಿಕ್ಕ ಚಿಕ್ಕ ವಿಷಯಗಳಿಗೆ ಅಷ್ಟೇ ರಿಯಾಕ್ಟ್ ಆಗಲ್ಲ. ಯಾವ ಚಿಕ್ಕ ಚಿಕ್ಕ ವಿಷಯಗಳು ಅವರನ್ನ ಡಿಸ್ಟರ್ಬ್ ಮಾಡ್ತಾವೋ ಅದಕ್ಕೆ ಮಾತ್ರ ರಿಯಾಕ್ಟ್ ಆಗ್ತವೆ. ಲೆಸನ್ ನಂಬರ್ 7, ಗ್ರೂಮಿಂಗ್. ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್. ನಮ್ಮ ಹತ್ರ ಇರುವಂತಹ ಬಟ್ಟೆಗಳು ನಮ್ಮ ಪರ್ಸನಾಲಿಟಿನ ಬಿಲ್ಡ್ ಮಾಡದೇ ಇರ್ಬೋದು, ಆದ್ರೆ ನಮ್ಮ ಹತ್ರ ಇರುವಂತಹ ಕೆಟ್ಟ ಬಟ್ಟೆಗಳು ನಮ್ಮ ಪರ್ಸನಾಲಿಟಿನಂತೂ ಹೊಡ್ತಾ ಹೊಡೆಯುತ್ತೆ. ಸೊ ಅದಕ್ಕೆ ಪಾಯಿಂಟ್ ನಂಬರ್ 1, ಆಲ್ವೇಸ್ ಡ್ರೆಸ್ ಟು ಇಂಪ್ರೆಸ್. ಅಂದ್ರೆ ಇದಕ್ಕೆ ಹೈ ಕಾಸ್ಟ್ಲಿ ಬಟ್ಟೆ ಹಾಕ್ಬೇಕು ಅಂತಿಲ್ಲ. ನೀವು ಯಾವ ಬಟ್ಟೆ ಹಾಕಿದಿರೋ ಅದು ಶುಭ್ರವಾಗಿರ್ಲಿ, ಯಾವುದೇ ಸ್ಮೆಲ್ ಬರ್ದೇ ಇರೋ ಅದಕ್ಕಿರ್ಲಿ, ನೀಟ್ ಆಗಿರ್ಬೇಕು ನೋಡೋದಕ್ಕೆ. ಅದು ಬೇರೆಯವರನ್ನ ಇಂಪ್ರೆಷನ್ ಅನ್ನ ಒಂದು ಪಾಸಿಟಿವ್ ಆಗಿ ಕ್ರಿಯೇಟ್ ಮಾಡುತ್ತೆ. ನಾವು ನಮ್ಮ ಕಟಿಂಗು, ನಮ್ಮ ಬಿಯರ್ಡು, ನಮ್ಮ ನೈಲ್ಸ್ಗಳು, ನಮ್ಮ ಸ್ಕಿನ್ನು, ಹೀಗೆ ಎಲ್ಲದ್ರ ಮೇಲೂ ನಾವು ಹೈಜೀನ್ ಆಗಿರ್ಬೇಕು. ಇದು ಒಳ್ಳೆ ಇಂಪ್ರೆಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೆಕೆಂಡ್ ಪಾಯಿಂಟು, ಆಕ್ಸೆಸರೀಸು. ಅಂದ್ರೆ ನಾವು ಯೂಸ್ ಮಾಡುವಂತಹ ಬೆಲ್ಟು, ಟೈ, ಶೂಸು, ಪೆನ್ನು, ವಾಚು, ಇದು ತುಂಬಾನೇ ಮ್ಯಾಟರ್ ಆಗುತ್ತೆ. ಅಂದ್ರೆ ಇಲ್ಲಿ ಬ್ರಾಂಡೆಡ್ ಹಾಕ್ಬೇಕು ಅಂತ ಅಲ್ಲ ಹೇಳ್ತಾ ಇರೋದು. ಏನ್ ಹಾಕೊಂಡಿದಿರೋ ಅದೇ ನೀಟಾಗಿರ್ಲಿ, ಆದ್ರೆ ಬ್ರ್ಯಾಂಡ್ಗಳ ಕಾಪಿಗಳನ್ನ ಬಳಸಬೇಡಿ. ಇದು ನಿಮ್ಮ ಪರ್ಸನಾಲಿಟಿಯನ್ನ ಹಾಳು ಮಾಡುತ್ತೆ. ಥರ್ಡ್ ಪಾಯಿಂಟ್, ಸ್ಮೆಲ್ ಗುಡ್. ಬೆಟರ್ ನೀವು ನಿಮ್ಮ ಪಕ್ಕದಲ್ಲಿ ಕೂತವನಿಗೆ ನಿಮ್ಮ ಸ್ಮೆಲ್ ಬ್ಯಾಡ್ ಅನ್ನಿಸ್ಬಾರ್ದು. ಅಂದ್ರೆ ನಾವು ಡೈಲಿ ಸ್ನಾನ ಮಾಡಬೇಕು, ಹಾಗೆ ಒಳ್ಳೆ ಪರ್ಫ್ಯೂಮ್ ಅನ್ನ ಬಳಸಿ, ಬಿಸಿಲಿ ಟೈಮಲ್ಲಿ, ಶೆಕೆ ಇರೋ ಟೈಮಲ್ಲಿ ಆದಷ್ಟು ನಾವು ಒಳ್ಳೆ ಸ್ಮೆಲ್ ಬರೋ ಹಾಗೆ ಇರಬೇಕು. ಅದು ಬೇರೆಯವ್ರಿಗೆ ಒಳ್ಳೆ ಇಂಪ್ರೆಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಹಾಗೆ ಗುಟ್ಕಾ, ಪಾನ್ಪರ, ಸಿಗರೇಟು ಏನಾದ್ರು ತಿನ್ನೋರು ಕುಡಿಯೋರಿದ್ರೆ ಒಳ್ಳೆ ಮಿಂಟ್ಗಳನ್ನ ಅಥವಾ ಮೌತ್ ಫ್ರೆಶ್ನರ್ಸ್ ಗಳನ್ನ ಯೂಸ್ ಮಾಡಬಹುದು. ಆದಷ್ಟು ಅದನ್ನ ಬಿಟ್ರೆ ಒಳ್ಳೇದು. ಒಂದು ಒಳ್ಳೆ ಪರ್ಸನಾಲಿಟಿಗೆ ತಿಲ್ಕ ಇಟ್ಟಂಗ್ ಆಗುತ್ತೆ. ಈ ಪಾರ್ಟ್ ನ ಲಾಸ್ಟ್ ಲೆಸನ್ ನಂಬರ್ 8, ಐಡೆಂಟಿಟಿ. ನಮ್ಮ ಪರ್ಸನಾಲಿಟಿಯನ್ನ ನಾವು ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂದ್ರೆ ನಾವು ಐಡೆಂಟಿಟಿನ ಫಸ್ಟ್ ಡೆವಲಪ್ಮೆಂಟ್ ಮಾಡ್ಕೊಂಡ್ರೆ ಪರ್ಸನಾಲಿಟಿ ತಾನಾಗೆ ಡೆವಲಪ್ ಆಗುತ್ತೆ. ಹಾಗಾದ್ರೆ ಐಡೆಂಟಿಟಿನ ಹೇಗೆ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು? ದಿನ ನೀವೇ ಹೇಳ್ಕೊಳ್ಳಿ, ಐ ಆಮ್ ಎ ಕಾನ್ಫಿಡೆಂಟ್ ಮ್ಯಾನ್ ಅಂತ. ಅಂದ್ರೆ ದಿನ ಒಂದೊಂದು ಚಾಲೆಂಜ್ ಅನ್ನ ನೀವು ನಿಮಗೆ ಕೊಡಿ, ಅದನ್ನ ಆದಷ್ಟು ಮುಗಿಸೋದಕ್ಕೆ ಟ್ರೈ ಮಾಡಿ. ಆಗ ನಿಮ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ, ನಿಮ್ಮ ಬಗ್ಗೆ ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ. ನಮ್ಮ ಬಾಡಿ ಬಿಲ್ಡ್ ಮೇಲೆ ಆಗಿರ್ಬೋದು ಅಥವಾ ಬೇರೆಯವ್ರ ಹತ್ರ ನಾವು ನಮ್ಮ ಫೀಲಿಂಗ್ಸ್ ಗಳನ್ನ ಶೇರ್ ಮಾಡ್ಕೊಳೋದ್ರಲ್ಲಿ ಅಥವಾ ಹೊಸ ಸ್ಕಿಲ್ ಗಳನ್ನ ಕಲಿಯೋದ್ರಲ್ಲಿ ಇವು ನಿಮ್ಮ ಅಂದ್ರೆ ಒಬ್ಬ ಆರ್ಡಿನರಿ ಮ್ಯಾನ್ ನ ಒಬ್ಬ ಹೈ ವ್ಯಾಲ್ಯೂ
ಮ್ಯಾನ್ ಆಗಿ ಕ್ರಿಯೇಟ್ ಮಾಡುತ್ತೆ. ಸೊ ಚಾಲೆಂಜ್ ಅನ್ನ ನಿಮಗೆ ನೀವೇ ಕೊಡಿ, ನಿಮ್ಮ ಐಡೆಂಟಿಟಿನ ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ. ಇವತ್ತಿನ ಇಷ್ಟು ವಿಡಿಯೋದಲ್ಲಿ 8 ಲೆಸನ್ಸ್ ಅನ್ನ ನೋಡಿದೀವಿ. ಮತ್ತೆ ನೆಕ್ಸ್ಟ್ ಇನ್ನು 8 ಲೆಸನ್ಸ್ ಅನ್ನ ಪಾರ್ಟ್ 2 ನಲ್ಲಿ ತರ್ತೀನಿ. ಮತ್ತೊಮ್ಮೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ 1 ಸೆಕೆಂಡ್ ಸಾಕು ಸಬ್ಸ್ಕ್ರೈಬ್ ಮಾಡೋದಕ್ಕೆ. ಅದು ನಮ್ಗೆ ಈ ಚಾನಲ್ ಅನ್ನ ಗ್ರೋ ಮಾಡೋದಕ್ಕೆ ತುಂಬಾನೇ ಸಹಾಯವನ್ನ ಮಾಡುತ್ತೆ. ದಯವಿಟ್ಟು ಮಿಸ್ ಮಾಡಬೇಡಿ. ಹಾಗೆ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ. ಧನ್ಯವಾದಗಳು.